ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾನು ಗುರುತ್ವ ಪಾಠದ ಕುರಿತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮುಂಬರುವ ಟಿ ಜಿಪಿಎಸ್ ಸ್ಟಾರ್, ಎಚ್ ಎಸ್ ಸ್ಟಾರ್, ಕ್ರೈಸ್ ಮತ್ತೆ ಇನ್ನುಳಿದ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲೂ ಕೂಡ ಈ ಗುರುತ್ವ ಪಾಠದ ಮೇಲೆ ಪ್ರಶ್ನೆಯನ್ನು ಕೇಳುವಂತ ಸಾಧ್ಯತೆ ಇದೆ. ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ಗುರುತ್ವ ಬಲ ಅಂದ್ರೇನು, ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂದ್ರೇನು, ವಿಶ್ವವ್ಯಾಪಿ ಗುರುತ್ವ ನಿಯಮದ ಪ್ರಾಮುಖ್ಯತೆ ಏನು, ಸ್ವತಂತ್ರ ಪತನ ಅಂದ್ರೇನು, ಗುರುತ್ವ ವೇಗೋತ್ಕರ್ಷ ಅಂದ್ರೆ ಏನಂತ ಈಗಾಗಲೇ ಡಿಸ್ಕಸ್ ಮಾಡಿದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡ್ರಿ, ಇದು ಅದರ ಮುಂದುವರೆದ ಭಾಗ. ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಡಿಸ್ಕಸ್ ಮಾಡ್ತೀನಿ ಅಂತ ನೋಡೋದಾದ್ರೆ, ಭೂಮಿಯ ಮೇಲ್ಮೈನಲ್ಲಿರುವ ಗುರುತ್ವ ಎಷ್ಟಿರುತ್ತದೆ, ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಎಷ್ಟಿರುತ್ತದೆ, ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆಯ ಸಮೀಕರಣ ಯಾವುದು, ರಾಶಿ ಮತ್ತು ತೂಕದ ನಡುವಿನ ವ್ಯತ್ಯಾಸ ಏನು, ತೂಕ ರಾಹಿತ್ಯ ಸ್ಥಿತಿ ಅಂದ್ರೆ ಏನಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದ ಕೊನೆ ತನಕ ನೋಡ್ರಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಭೂಮಿಯ ಮೇಲ್ಮೈನಲ್ಲಿ ಗುರುತ್ವ ಅಂದ್ರೆ ಭೂಮಿಯ ಮೇಲ್ಮೈಲಿರುವ ಕಾಯದ ರಾಶಿ ಎಂ ಆಗಿರ್ಲಿ, ಅಂದ್ರೆ ಒಂದು ಭೂಮಿ ಮೇಲಿರುವಂತ ಯಾವುದೋ ಒಂದು ವಸ್ತುವಿನ ರಾಶಿ ಎಂ ಆಗಿರ್ಲಿ, ಭೂಮಿಯ ಕಡೆಗೆ ಬೀಳುವ ವಸ್ತುಗಳು ಭೂ ಗುರುತ್ವಾಕರ್ಷಣ ಬಲದಿಂದ ವೇಗೋತ್ಕರ್ಷಣ ಪಡ್ಕೊಳ್ತಾ ಅಂತ ಈಗಲೇ ನಾವು ತಿಳ್ಕೊಂಡಿವಿ. ಹಾಗಾಗಿ ಅದನ್ನ ಜಿ ಅಕ್ಷರದಿಂದ ಸೂಚಿಸೋಣ. ಆದ್ದರಿಂದ ಗುರುತ್ವಾಕರ್ಷಣ ಬಲ ಎಫ್ ಪರಿಮಾಣವು ರಾಶಿ ಮತ್ತು ಭೂ ಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧಕ ಸಮ ಐತೆ ಅಂತ ಹೇಳ್ಬೋದು. ಹಾಗಾದ್ರೆ ಗುರುತ್ವಾಕರ್ಷಣ ಬಲದ ಎಫ್ ಪರಿಮಾಣ ಎಫ್ ಈಕ್ವಲ್ ಟು, ನೆಕ್ಸ್ಟ್ ನೋಡ್ರಿ, ರಾಶಿ ಅಂದ್ರೆ ಆ ವಸ್ತುವಿನ ರಾಶಿ ಎಂ ಇಂಟು ಭೂ ಗುರುತ್ವ ವೇಗೋತ್ಕರ್ಷ ಅಂದ್ರೆ ಭೂ ಗುರುತ್ವ ವೇಗೋತ್ಕರ್ಷಣ ಜಿ ಅಕ್ಷರದಿಂದ ಸೂಚಿಸ್ತೇವೆ. ಹಾಗಾಗಿ ಗುರುತ್ವಾಕರ್ಷಣ ಬಲ ಎಫ್ ಪರಿಮಾಣವು ರಾಶಿ ಮತ್ತು ಭೂ ಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧಕ ಸಮ ಐತೆ ಅಂತ ಹೇಳ್ಬೋದು. ಇದು ನಮ್ದ ಇಕ್ವೇಶನ್ ಅನ್ಕೊಂಡ. ಹಾಗಾದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮನ್ನ ಭೂಮಿ ಮತ್ತು ಆ ಕಾಯಕ್ಕೆ ಅನ್ವಯಿಸಿದಾಗ, ಇಲ್ಲಿ ನೋಡ್ರಿ, ಇಲ್ಲಿ ಎರಡು ವಸ್ತು, ಇದು ಭೂಮಿ, ಇದು ಒಂದು ವಸ್ತು ಅಂತ ಇಟ್ಕೊಳ್ಳಿ, ಎರಡು ಇದಾವತ್ತ. ಹಾಗಾದ್ರೆ ಇಲ್ಲಿ ಭೂಮಿಯ ರಾಶಿನ ಕ್ಯಾಪಿಟಲ್ ಎಂ ದಿಂದ, ವಸ್ತುವಿನ ರಾಶಿನ ಸ್ಮಾಲ್ ಎಂ ದಿಂದ ತೋರಿಸಿದೇವೆ. ಹಾಗಾಗಿ ಇದಕ್ಕ ವಿಶ್ವವ್ಯಾಪಿ ಗುರುತ್ವ ನಿಯಮನ ಭೂಮಿ ಮತ್ತು ಆ ವಸ್ತುಕ್ಕೆ ನಾವು ಅಪ್ಲೈ ಮಾಡಿದಾಗ ಏನಾಗ್ತೈತೆ ಅಂತ ನೋಡಿದ್ರೆ, ಫಾರ್ಮುಲಾ ಎಫ್ ಈಕ್ವಲ್ ಟು ಜಿ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಆಗ್ತದೆ. ಇದು ವಿಶ್ವವ್ಯಾಪಿ ಗುರುತ್ವ ನಿಯಮದ ಸೂತ್ರ. ಹಾಗಾಗಿ ಇಲ್ಲಿ ನೋಡ್ರಿ, ಇಕ್ವೇಶನ್ 1 ಮತ್ತು ನಾವು ಇಕ್ವೇಶನ್ 2 ನ ಸಾಲ್ವ್ ಮಾಡಿದಾಗ ಏನಾಗ್ತೈತೆ ಅಂತ ನೋಡೋದಾದ್ರೆ, ಇಕ್ವೇಶನ್ 2 ಎರಡು ಕಡೆಯಿಂದ ಇಲ್ಲೂ ಎಫ್ ಐತಿ, ಇಲ್ಲೂ ಎಫ್ ಐತಿ. ಹಾಗಾಗಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗ್ತದೆ. ಹಾಗಾಗಿ ಒಂದನೇ ಇಕ್ವೇಶನ್ ಎಫ್ ಈಕ್ವಲ್ ಟು ಎಂ ಜಿ ಈಕ್ವಲ್ ಟು, ಎರಡನೇ ಇಕ್ವೇಶನ್ ಎಫ್ ಈಕ್ವಲ್ ಟು ಜಿ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್, ಕ್ಯಾಪಿಟಲ್ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಹಾಗಾಗಿ ಇಲ್ಲಿ ನೋಡ್ರಿ, ಎರಡು ಕಡೆ ಸ್ಮಾಲ್ ಎಂ ಇರೋದ್ರಿಂದ ಏನಾಗ್ತದ, ಎರಡು ಕಡೆ ಎಂ ಕ್ಯಾನ್ಸಲ್ ಆಗ್ತಾವ. ಹಾಗಾದ್ರೆ ಏನು ಉಳಿತಿಲ್ಲಿ, ಜಿ ಈಕ್ವಲ್ ಟು ಕ್ಯಾಪಿಟಲ್ ಜಿ ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಆಯ್ತು. ಹಾಗಾದ್ರೆ ಒಂದು ವಸ್ತು ಭೂಮಿ ಮೇಲೆ ಅದರ ಇದ್ದಾಗ ಅದರ ಡಿ ಅಂದ್ರೆ ಇದು ನೋಡ್ರಿ, ಈ ಎರಡು ವಸ್ತುಗಳ ನಡುವಿನ ಅಂತರ ಅದ ಭೂಮಿಯ ತ್ರಿಜ್ಯಕ್ಕಿಂತ ಸಮ ಇರ್ತೈತೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಇಕ್ವೇಶನ್ ಏನ್ ಆಗ್ತೈತೆ ಅಂತ ನೋಡೋದಾದ್ರ ನೋಡ್ರಿ, ಜಿ ಈಕ್ವಲ್ ಟು ಕ್ಯಾಪಿಟಲ್ ಜಿ ಎಂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಕೈತಿ. ಹಾಗಾಗಿ ಭೂಮಿ ಒಂದು ಪರಿಪೂರ್ಣ ಗೋಳಲ್ಲ ಅಂತ ಹೇಳ್ಬೋದು, ಹೌದಾ. ಹಾಗಾದ್ರೆ ಭೂಮಿಯ ಮೇಲೆ ಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟು ಇರ್ತೈತೆ ಅಂತ ನೋಡಿದ್ರೆ, ಸ್ಮಾಲ್ ಜಿ ದ ಗ್ರಾವಿಟಿ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಇಂಪಾರ್ಟೆಂಟ್ ನೋಡ್ರಿ, ಇದು ಎಕ್ಸಾಮ್ದಾಗ ಕೇಳ್ತಾರ, ಹೌದಾ. ಹಾಗಾದ್ರೆ ಇಲ್ಲಿ ನೋಡ್ರಿ, ಧ್ರುವ ಪ್ರದೇಶದಲ್ಲಿನ ಜಿ ಬೆಲೆಯು 9.83 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಸಮಭಾಜಕ ವೃತ್ತ ಪ್ರದೇಶದ ಜಿ ಬೆಲೆಯು 9.78 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಸ್ವಲ್ಪ ಅಧಿಕವಾಗಿರುತ್ತೆ. ಅಂದ್ರ ಇದು ನೋಡಿ, ಇದು ನಮ್ದು ಸಮಭಾಜಕ ವೃತ್ತ, ಹೌದಾ. ಇದೊಂದು ನಮ್ದು ಇದು ಭೂಮಿ ಅಂತ ಇಟ್ಕೊಳ್ಳೋಣ, ಗೋಳ ಅಂತ ಇಟ್ಕೊಳ್ಳೋಣ. ಇಲ್ಲಿ ನಮ್ ಸಮಭಾಜಕ ವೃತ್ತ, ಈ ಸಮಭಾಜಕ ವೃತ್ತದಾಗ ಏನೈತಿ, ಇಲ್ಲಿ ತ್ರಿಜ್ಯ ಏನೈತಿ ನಮ್ದ ಜಾಸ್ತಿ ಐತಿ ನೋಡ್ರಿ. ಇಂದ್ರ ಈ ಬಿಂದುವಿಂದ ಇಲ್ಲಿಂದ ತಕ ಇದು ನಮ್ಮದು ವ್ಯಾಸ ಆಕೈತಿ. ಇದು ನೋಡು, ಈ ಕೇಂದ್ರ ಬಿಂದುವಿನಿಂದ ಇಲ್ಲಿಗಿಂದ ನಮ್ದು ತ್ರಿಜ್ಯ ಅಂದ್ರೆ ರೇಡಿಯಸ್ ಅಂತ ಹೇಳ್ಬೋದು. ಸಮಭಾಜಕ ವೃತ್ತದಾಗ ತ್ರಿಜ್ಯ ಏನೈತಿ ಜಾಸ್ತಿ ಐತಿ. ಹಾಗಾಗಿ ಇಲ್ಲಿ ಏನಾಗತೈತಿ, ಗ್ರಾವಿಟಿ ಕಡಿಮೆ ಇರ್ತೈತಿ. ಗ್ರಾವಿಟಿ ಎಷ್ಟೈತಿ ಇಲ್ಲಿ 9.78 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ, ಹೌದಾ. ಅದೇ ತರ ಮೇಲ್ ಹೋದಂಗ ನೋಡ್ರಿ, ಮೇಲ್ ಹೋದಂಗ ಏನಾಗತ್ತಿ, ತ್ರಿಜ್ಯ ಏನಾಗ್ತೈತಿ ಕಡಿಮೆ ಆಗತೈತಿ. ಮೇಲ್ ಹೋದಂಗ ತ್ರಿಜ್ಯ ಕಡಿಮೆ ಆಕತಿ. ಹಾಗಾಗಿ ಇಲ್ಲಿ ಗ್ರಾವಿಟಿ ಹೆಚ್ಚಾಗತಿ. ಇಲ್ಲಿ ಗ್ರಾವಿಟಿ ಎಷ್ಟೈತಿ 9.83 ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕಂದ್ರೆ ನಮ್ಮದು ಭೂಮಿನ ಪರಿಪೂರ್ಣ ಗೋಳಿಲ್ಲ. ಮೇಲ್ ಹೋದಂಗ ಏನು ಸಮಭಾಜಕ ವೃತ್ತದಾಗ ಉಬ್ಬೈತಿ, ಧ್ರುವ ಪ್ರದೇಶದಾಗ ಏನೈತಿ ಚಪ್ಪಟೆ ಆಗೈತಿ. ಹಾಗಾಗಿ ಧ್ರುವ ಪ್ರದೇಶದ ಸಮಭಾಜಕ ವೃತ್ತ ಕಂಪೇರ್ ಮಾಡಿದ್ರೆ ಧ್ರುವ ಪ್ರದೇಶದಾಗ ಗ್ರಾವಿಟಿ ಏನಾಗ್ತೈತಿ ಹೆಚ್ಚಿರ್ತೈತಿ, ಸಮಭಾಜಕ ವೃತ್ತದಾಗ ಕಡಿಮೆ ಇರ್ತೈತಿ ಅಂತ ಹೇಳ್ಬೋದು ನಾವು ಇದರಿಂದ. ಹಾಗಾದ್ರೆ ಭೂ ಕೇಂದ್ರದಲ್ಲಿ, ಇದು ನಮ್ದು ಕೇಂದ್ರ ಬಿಂದು, ಭೂ ಕೇಂದ್ರದಾಗ ಜಿ ಬೆಲೆ ಗ್ರಾವಿಟಿ ಎಷ್ಟು ಇರ್ತೈತಿ ಅಂತ ನೋಡೋದಾದ ಅಲ್ಲಿ 0 ಇರ್ತೈತಿ, ಹೌದಾ. ಹಾಗಾದ್ರೆ ಒಂದು ವಸ್ತುವನ್ನ ಧ್ರುವ ಪ್ರದೇಶದಲ್ಲಿ ತೂಗಿದ್ರ, ಒಂದು ವಸ್ತು ನಾವು ಯಾವ್ದೋ ಒಂದು ವಸ್ತುವನ್ನ ಧ್ರುವ ಪ್ರದೇಶದಾಗ ತೂಕ ಮಾಡ್ರ ಅಲ್ಲಿ ಏನಾಗ್ತೈತಿ, ಗ್ರಾವಿಟಿ ಹೆಚ್ಚಿರೋದ್ರಿಂದ ಅದೇನಾಗ್ತೈತಿ, ಅದ್ರ ತೂಕ ಹೆಚ್ಚು ಬರ್ತೈತಿ. ಅದ ವಸ್ತು ನಾವು ಸಮಭಾಜಕ ವೃತ್ತದಾಗ ತೂಕ ಮಾಡಿದ್ರ
ಅಲ್ಲಿ ಏನಾಗ್ತೈತಿ ಗ್ರಾವಿಟಿ ಕಡಿಮೆ ಇರ್ತೈತಿ, ಹಾಗಾಗಿ ಅದ್ರ ತೂಕ ಕೂಡ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಹಾಗಾದ್ರೆ ಭೂಮಿಯ ಮೇಲ್ಮೈನಲ್ಲಿ ಗುರುತ್ವ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಯ್ತು ಅನ್ಕೊಂಡಿದೀನಿ. ಭೂಮಿಯ ಗುರುತ್ವ ಕರ್ಷ ಎಷ್ಟೈತಿ G=9.8 m/s². ಹೌದಾ? ಹಾಗಾದ್ರೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಎಷ್ಟೈತಿ ಅಂತ ನೋಡೋದಾದ್ರ, ಅದಕ್ಕಿಂತ ಮುಂಚೆ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಆ ವಸ್ತುವನ್ನು ಚಂದ್ರನ ಆಕರ್ಷಿಸುವ ಬಲವನ್ನು ನಾವೇಂತೀವಿ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಅಳತೆ ಮಾಡೋದು ಅಂತ ಹೇಳ್ತೀವಿ. ಹಾಗಾದ್ರೆ ಚಂದ್ರನ ರಾಶಿಯು ಭೂಮಿಯ ರಾಶಿಗಿಂತ ಕಡಿಮೆ ಐತಿ. ಚಂದ್ರನ ರಾಶಿ ಏನೈತಿ ಭೂಮಿ ರಾಶಿಗಿಂತ ಕಡಿಮೆ ಐತಿ. ಹಾಗಾಗಿ ಚಂದ್ರನ ವಸ್ತುಗಳ ಮೇಲೆ ಹಾಕುವ ಆಕರ್ಷಣ ಬಲ ಕೂಡ ಏನಾಗೈತಿ ಇಲ್ಲಿ ಕಡಿಮೆ ಇರ್ತೈತಿ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡ್ರಿ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಡಿವೈಡೆಡ್ ಬೈ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ ಎದಕ್ಕೆ ಸಮ ಐತೆ ಅಂದ್ರೆ 1/6 ಅಂದ್ರ ನೋಡ್ರಿ ಎಷ್ಟು 60% ಐತೆ ಅಂತ ಅದ್ರಾಗ 60 ನ್ಯೂಟನ್ ಐತೆ ಅಂದ್ರೆ ಅದ್ರ ಮೇಲಿನ 1% ಮಾತ್ರ ಏನೈತಿ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಐತೆ ಅಂತ ಹೇಳ್ಬೋದು. ಹಾಗಾಗಿ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಎಷ್ಟಿದೆ ಅಂತ ನೋಡಿದ್ರೆ 1/6 ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕ. ಇಲ್ಲೊಂದು ಉದಾಹರಣೆ ಕೊಟ್ಟ ನೋಡ್ರಿ, ಇದ್ರ ಮೂಲಕ ನಿಮ್ಗೆ ಅರ್ಥ ಆಗ್ತದೆ ಅಂತ ತಿಳ್ಕೊತೀನಿ. ಭೂಮಿ ಮೇಲೆ ಒಂದು ವಸ್ತು 60 N ತೂಗುತ್ತದೆ, ಚಂದ್ರನ ಮೇಲೆ ಅದರ ತೂಕ ಎಷ್ಟಿದೆ ಅಂತ ಕೇಳಿದ್ರೆ, ಹಾಗಾದ್ರೆ ಸೂತ್ರ ಏನು, ನಮ್ಗೆ ಚಂದ್ರನ ಮೇಲೆ ಆ ವಸ್ತುವಿನ ತೂಕ ಎಷ್ಟಿದೆ ಅಂತ ಗೊತ್ತಾಗ್ಬೇಕು. ಇವಾಗ ಚಂದ್ರನ ಮೇಲೆ ವಸ್ತುವಿನ ತೂಕ ಈಕ್ವಲ್ ಟು ಎಷ್ಟಿದೆ, ಸೂತ್ರ ಏನು 1/6 ಇಂಟು ಭೂಮಿಯ ಮೇಲೆ ವಸ್ತುವಿನ ತೂಕಕ್ಕೆ ಸಮ ಇರ್ತೈತಿ. ಹೌದಾ? ಭೂಮಿಯ ಮೇಲೆ ವಸ್ತುವಿನ ತೂಕ, ಭೂಮಿಯ ಮೇಲೆ ಆ ವಸ್ತುವಿನ ತೂಕ ಎಷ್ಟಿದೆ ಅಂತ ಹೇಳಿದಾರ 60 ನ್ಯೂಟನ್ ಅಂತ ಹೇಳ್ಯಾರ. 1/6 ಇಂಟು ಭೂಮಿ ಮೇಲೆ ಆ ವಸ್ತುವಿನ ತೂಕ 60 ನ್ಯೂಟನ್ ಐತೆ ಅಂತ ಹೇಳಿದಾರ. ಹಾಗಾದ್ರೆ ಕ್ಯಾನ್ಸಲ್ ಮಾಡಿದ್ರೆ 6 ಹಾಗಾದ್ರೆ ಚಂದ್ರನ ಮೇಲೆ ಆ ವಸ್ತುವಿನ ತೂಕ ಎಷ್ಟೈತಿ 10 ನ್ಯೂಟನ್ ಐತೆ ಅಂತ ಹೇಳ್ಬೋದು. ಹೌದಾ? ಅಂದ್ರ ಭೂಮಿ ಮೇಲೆ ಆ ವಸ್ತು 60 ನ್ಯೂಟನ್ ತೂಗಿದ, ಚಂದ್ರನ ಮೇಲೆ ಆ ವಸ್ತು ಎಷ್ಟು ತೂಗ್ತೈತಿ 10 ನ್ಯೂಟನ್ ತೂಗ್ತೈತಿ ಅಂತ ಹೇಳ್ಬೋದು. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಒಂದು ವಸ್ತುವನ್ನು ಚಂದ್ರನ ಮೇಲೆ ತೂಗಿ ಅದೇ ವಸ್ತುವನ್ನ ಭೂಮಿ ಮೇಲೆ ತೂಗಿದ್ರೆ ಹೆಚ್ಚು ತೂಗುತ್ತದೆ. ಯಾವುದೊಂದು ವಸ್ತುವನ್ನ ಚಂದ್ರನ ಮೇಲೆ ತೂಗಿನ ಅದ ವಸ್ತು ನಾವು ಭೂಮಿ ಮೇಲೆ ತೂಕ ಮಾಡಿದ್ರೆ ಅಂದ್ರೆ ಅದೇನಾಗ್ತದೆ ಹೆಚ್ಚಿಗೆ ತೂಕ ಆಗುತ್ತೆ. ಯಾಕಂದ್ರೆ ಭೂಮಿಯ ಗ್ರಾವಿಟಿ ಏನಾಗೈತಿ ಹೆಚ್ಚಿಗೆ ಐತೆ ಅಂತ ಹೇಳ್ಬೋದು. ಚಂದ್ರನ ಗ್ರಾವಿಟಿ ಕಂಪೇರ್ ಮಾಡಿದ್ರೆ ಭೂಮಿ ಗ್ರಾವಿಟಿ ಜಾಸ್ತಿ ಐತಿ. ಹಾಗಾಗಿ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನುವಂತ ಒಬ್ಬ ವ್ಯಕ್ತಿ ಚಂದ್ರನ ಮೇಲೆ ಕಾಲಿಟ್ಟಲ್ಲ, ಅದು ಪ್ರಪ್ರಥಮ ಮಾನವ ಅಂತ ಹೇಳ್ಬೋದು. ಇವ ಚಂದ್ರನ ಮೇಲೆ ನಡೆಯುವಾಗ ಆತನ ದ್ರವ್ಯರಾಶಿ ಏನಾಗ್ತೈತಿ ಸ್ಥಿರ ಇರ್ತೈತಿ, ಅದರ ಒಂದು ತೂಕ ಏನಾಗ್ತೈತಿ ಕಡಿಮೆ ಆಗ್ತೈತಿ ಅಂತ ಇದರಿಂದ ನಮ್ಗೆ ತಿಳಿತೈತಿ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದೀನಿ. ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆ. ಎಲ್ಲಾ ವಸ್ತುಗಳು ಭೂಮಿ ಮೇಲಿಂದ ಯಾವುದೋ ಒಂದು ವಸ್ತು, ಅದು ಟೊಳ್ಳಾಗಿರ್ಲಿ ಗಟ್ಟಿ ಆಗಿರ್ಲಿ ಅಥವಾ ದೊಡ್ಡದಾಗಿರ್ಲಿ ಚಿಕ್ಕದಾಗಿರ್ಲಿ, ಆ ಒಂದು ಎತ್ತರದಿಂದ ನಿರ್ದಿಷ್ಟ ಎತ್ತರದಿಂದ ಬಿಟ್ಟು ಅಂದ್ರೆ ಅವೇನಾಗ್ತಾವ ಒಂದೇ ವೇಗದಲ್ಲಿ ಏನಾಗ್ತಾವ ಭೂಮಿಗೆ ಬಂದು ಬೀಳ್ತಾವ ಅಂತ ಹೇಳ್ಬೋದು. ಹಾಗಾದ್ರೆ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಚಲಿಸುತ್ತಿರುವ ಕಾಯಗಳಿಗೆ ಚಲನೆಯ ಸಮೀಕರಣ ಏನಂತ ನೋಡೋದಾದ್ರೆ, ಈಗ ನಾವು ಚಲನೆಯ ಸಮೀಕರಣ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿವಿ. ಚಲನೆಯ ಸಮೀಕರಣ ಸೂತ್ರ V = U + AT. ನೆಕ್ಸ್ಟ್ S = UT + half AT². ನೆಕ್ಸ್ಟ್ V² = U² + 2AS. ಹಾಗಾದ್ರೆ ಇದನ್ನ ನಾವು ಇಲ್ಲಿ ಭೂಮಿಯ ಗುರುತ್ವಾಕರ್ಷಣ ಅಂದ್ರೆ G ಅಕ್ಷರನ ತಗೊಂಡೇವಲ್ಲ, ಹಾಗಾಗಿ ಇಲ್ಲಿ ಏನಾಕತಿ ಚಲನೆಯ ಸಮೀಕರಣದಲ್ಲಿ ವೇಗೋತ್ಕರ್ಷ A ಇದ್ದಿದ್ದಿಲ್ಲಿನ ಭೂ ವೇಗೋತ್ಕರ್ಷ G ಆಗಿ ಬದಲಾವಣೆ ಆಕೈತಿ. ಹಾಗಾಗಿ ಒಂದನೇ ಇಕ್ವೇಷನ್ V = U + GT, ಎರಡನೇದು H = UT + half GT², ಥರ್ಡ್ ಇಕ್ವೇಷನ್ V² = U² + 2GH. ಇಲ್ಲಿ U ಅನ್ನೋದ ಆರಂಭಿಕ ವೇಗ, V ಅನ್ನೋದ ಅಂತಿಮ ವೇಗ, T ಅನ್ನೋದ ಕಾಲ, G ಅನ್ನೋದ ಗುರುತ್ವ ವೇಗೋತ್ಕರ್ಷ, ನೆಕ್ಸ್ಟ್ H ಅನ್ನೋದ ಎತ್ತರ ಅಂತ ಹೇಳ್ಬೋದು. ಹಾಗಾದ್ರ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆಯ ಸಮೀಕರಣ ನಿಮ್ಗ ಇವ ತಿಳ್ಕೊಂಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ರಾಶಿ ಮತ್ತು ತೂಕಗಳ ನಡುವಿನ ವ್ಯತ್ಯಾಸ. ಇಲ್ಲಿ ರಾಶಿ ತೂಕ ಎರಡು ಒಂದೇನಾ ಇಲ್ಲ, ರಾಶಿ ಮತ್ತು ತೂಕ ಎರಡು ಬೇರೆ ಬೇರೆ ಅಂತ ಹೇಳ್ಬೋದು. ಹಾಗಾದ್ರ ರಾಶಿ ಅಂದ್ರೆ ಏನಂತ ನೋಡೋದಾದ್ರ, ಮೊದಲಿಗೆ ಒಂದು ವಸ್ತುವಿನ ರಾಶಿಯು ಅದರ ಜಡತ್ವದ ಅಳತೆಯಾಗಿದೆ ಅಂತ ಹೇಳ್ಬೋದು. ಅಂದ್ರ ಹೆಂಗ್ ಹೇಳೋದಾದ್ರ, ಇದೊಂದು ವಸ್ತುವಿನ ರಾಶಿಯ ಜಡತ್ವದ ಅಳತೆ ಅಂತ ಹೆಂಗ್ ಹೇಳ್ತೀವಿ ಅಂತ ನೋಡೋದಾದ್ರೆ, ಈಗಾಗಲೇ ನಿಮ್ಗೆ ಜಡತ್ವ ಅಂದ್ರೆ ಏನಂತ ಗೊತ್ತೈತಿ. ಜಡತ್ವ ಅಂದ್ರೇನು, ಒಂದು ವಸ್ತು ಯಾವುದೋ ಒಂದು ವಸ್ತು ಅದ್ ಚಲನೆ ಸ್ಥಿತಿದಾಗಿದ್ದ ಚಲನೆ ಸ್ಥಿತಿದಾಗ ಮುಂದಿರೋದ, ಅಥವಾ ನಿಶ್ಚಲ ಸ್ಥಿತಿ ಏನಂದ್ರೆ ಒಂದ ಕಡೆ ನಿಂತೈತೆ ಅಂದ್ರೆ ಅದ ಸ್ಥಿತಿಯಲ್ಲಿ ಇರೋದನ್ನ ನಾವೇಂತೀವಿ ಜಡತ್ವ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ನೋಡ್ರಿ ಒಂದು ಉದಾಹರಣೆ ನೋಡೋದಾದ್ರೆ, ಇಲ್ಲಿ ಒಂದು 100 kg ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ, ಒಂದು 10 kg ಒಂದು ವಸ್ತು ಐತೆ ಅಂತ ಇಟ್ಕೊಳ್ಳಿ. ಇವೆರಡುದಾಗ ನಾವು ಯಾವ್ದನ್ನ ಎತ್ತಾಕ ನಮ್ಗೆ ಈಸಿ ಆಗ್ತೈತಿ, 10 kg ಇರುವಂತ ವಸ್ತು ನಮ್ಗೆ ಎತ್ತಾಕ ಈಸಿ ಆಗ್ತೈತಿ. ಕಾರಣ ಎಷ್ಟ, ಈ 100 kg ಇರುವಂತ ವಸ್ತುವನ್ನ ನಮ್ಗೆ ಎತ್ತಾಕ ಏನಾಗತಿ ಜಾಸ್ತಿ ಬಲ ಬೇಕಾಗುತ್ತೆ, ಜಾಸ್ತಿ ಶಕ್ತಿ ಬೇಕಾಗ್ತದೆ. ಹಾಗಾಗಿ ನಾವೇನ್ ಮಾಡ್ತೀವಿ 10 kg ಇರುವಂತ ವಸ್ತುವನ್ನ ನಾವೇನ್ ಮಾಡ್ತೀವಿ ಹಗರವಾಗಿ ಏನ್ ಮಾಡ್ತೀವಿ ಮೇಲಕ್ಕೆ ಎತ್ತುತ್ತೀವಿ. ಹೌದಾ? ಹಾಗಾದ್ರ
ಯಾವ ವಸ್ತುವಿನ ಆ ವಸ್ತುವಿನ ರಾಶಿ ಹೆಚ್ಚಾದಂತೆಲ್ಲ ಆ ವಸ್ತುವಿನ ಜಡತ್ವ ಕೂಡ ಏನಾಗ್ತೈತಿ ಹೆಚ್ಚಾಗ್ತೈತಿ ಅಂತ ಇದನ್ನ ನಮ್ಗೆ ಅರ್ಥ ಮಾಡ್ಕೋತೀವಿ. ಹೌದಾ? ನೆಕ್ಸ್ಟ್ ಹಾಗಾದ್ರ ನೋಡ್ರಿ, ಒಂದು ವಸ್ತುವಿನ ರಾಶಿ ಸ್ಥಿರವಾಗಿದೆ. ಯಾವ್ದೊಂದು ವಸ್ತುವಿನ ರಾಶಿ ಏನೈತಿ ಸ್ಥಿರ ಆಗ್ತೈತಿ ಅದ ತೂಕ ಕಂಪೇರ್ ಮಾಡಿದ್ರ. ಅದೇ ರೀತಿ ತೂಕ ಅಂದ್ರೇನ, ಒಂದು ವಸ್ತುವಿನ ಮೇಲಿನ ಭೂಮಿಯ ಆಕರ್ಷಣಾ ಬಲವನ್ನು ಆ ವಸ್ತುವಿನ ತೂಕ ಎನ್ನುವರು. ಅಂದ್ರೆ ಯಾವ್ದೊಂದು ವಸ್ತು ಅದು ಭೂಮಿ ಮೇಲೆ ಏನಾಗ್ತೈತಿ ತನ್ನ ಆಕರ್ಷಣೆ ಬಲವನ್ನು ಪಡೆಯೋದ್ರಿಂದ ಏನಾಗ್ತೈತಿ ಅದನ್ನ ನಾವು ವಸ್ತುವಿನ ತೂಕ ಅಂತ ಹೇಳ್ತೀವಿ. ಹಾಗಾದ್ರ ರಾಶಿದಾಗ ಒಂದು ವಸ್ತುವಿನ ರಾಶಿಯು ಸ್ಥಿರವಾಗಿರ್ತೈತಿ. ಅದ ತೂಕದಾಗ ಏನಾಗ್ತೈತಿ ಸ್ಥಳದಿಂದ ಸ್ಥಳಕ್ಕೆ ಏನಾಗ್ತೈತಿ ಆ ವಸ್ತುವಿನ ತೂಕ ಬದಲಾವಣೆ ಆಗ್ತೈತಿ. ಯಾಕಂದ್ರ ಅದೇನಾಗ್ತೈತಿ ಭೂ ಗುರುತ್ವಾಕರ್ಷಣ ಬಲವನ್ನ ಹೊಂದಿರ್ತೈತಿ. ಹೌದಾ? ನೆಕ್ಸ್ಟ್, ರಾಶಿಯು ಅದೀಶ ಪರಿಮಾಣವನ್ನು ಹೊಂದಿದೆ. ಅಂದ್ರೆ ರಾಶಿ ಕೇವಲ ಪರಿಮಾಣ ಮಾತ್ರ ಹೊಂದೈತಿ. ಹಾಗಾಗಿ ತೂಕವು ಸದಿಶ ಪರಿಮಾಣವನ್ನು ಹೊಂದಿದೆ. ತೂಕ ಏನಾಗ್ತೈತಿ, ತೂಕ ಪರಿಮಾಣ ಮತ್ತೆ ಏನಾಗ್ತೈತಿ ದಿಕ್ಕನ್ನು ಎರಡನ್ನೂ ಹೊಂದಿರೋದ್ರಿಂದ ಇದು ಸದಿಶ ಪರಿಮಾಣ ಅಂತ ಹೇಳ್ಬೋದು. ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕೆಜಿ. ನಾವು ಯಾವ್ದೊಂದು ವಸ್ತುವನ್ನ ಅದ್ರ ರಾಶಿನ ಅಳತೆ ಮಾಡ್ಬೇಕನ್ನ ಮಾಡ್ತೀವಿ ಕೆಜಿದಾಗ ಅಳತೆ ಮಾಡ್ತೀವಿ. ಹೌದಾ? ಅದೇ ತರ ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಯಾಕೆ ಆಗ್ತೈತಿ ಅಂತ ನೋಡೋದಾದ್ರ, ಯಾವ್ದೊಂದು ವಸ್ತು ಏನಾಗ್ತೈತಿ ಗುರುತ್ವ ವೇಗೋತ್ಕರ್ಷಣ ಪಡೆದುಕೊಂಡಿರ್ತೈತಿ, ಆಕರ್ಷಣ ಬಲವನ್ನು ಹೊಂದಿರ್ತೈತಿ. ಹಾಗಾಗಿ ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಆಗಿರೋದ್ರಿಂದ ತೂಕದ ಅಂತಾರಾಷ್ಟ್ರೀಯ ಏಕಮಾನ ಕೂಡ ಏನಾಗ್ತೈತಿ ನ್ಯೂಟನ್ ಆಗ್ತೈತಿ. ಹೌದಾ? ಒಂದು ವಸ್ತುವಿನ ರಾಶಿಯು ಸೊನ್ನೆಗೆ ಸಮವಾಗಿರುವುದಿಲ್ಲ. ಯಾವ್ದೊಂದು ವಸ್ತುವಿನ ರಾಶಿ ಸೊನ್ನೆ ಇರಂಗಿಲ್ಲದ, ಸೊನ್ನೆ ಇರಕ್ ಸಾಧ್ಯ ಆಗಂಗಿಲ್ಲ. ಅದೇ ಯಾವ್ದೊಂದು ಒಂದು ವಸ್ತುವಿನ ತೂಕ ಸೊನ್ನೆ ಆಗಿರ್ಬೋದು ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಉದಾಹರಣೆ ನೋಡ್ರಂದ್ರ, ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದಕ್ಕೆ ಬಾಗುತ್ತಾನೆ. ಒಂದು ಬೆಟ್ಟ ಹತ್ತತ್ತೆ ಅಂತ ಇಟ್ಕೋರಿ. ಆ ಬೆಟ್ಟ ಹತ್ತುವಂತ ಸಮಯದಾಗ ಏನ್ ಮಾಡ್ತೀವಿ ನಾವು, ಆ ಬೆಟ್ಟದ ಸಮೀಪ ಹೋದಂಗ ನಾವು ಮೇಲೆ ಹೋದಂಗ ಏನಾಗ್ತೀವಿ ಬೆಟ್ಟಕ್ಕ ಬಾಗ್ತೀವಿ. ಕಾರಣ ಎಷ್ಟೇ ನಮ್ಮ ದೇಹದ ಸಮತೋಲನವನ್ನ ನಾವು ಕಾಪಾಡ್ಕೊಳಕ್ ಏನ್ ಮಾಡ್ತೀವಿ ಬೆಟ್ಟದ ಕಡೆ ವಾಲ್ತೀವಿ. ಯಾಕಂದ್ರೆ ನಾವು ಭೂ ಕೇಂದ್ರ ಬಿಟ್ಟು ನಾವು ಎಷ್ಟು ಮೇಲಕ್ಕೆ ಹೋಗ್ತಿಲ್ಲ ಅಷ್ಟು ನಮ್ಮ ದೇಹದ ತೂಕ ಏನಾಗ್ತೈತಿ ಹೆಚ್ಚಾದಂಗ ಆಗ್ತೈತಿ. ಹಾಗಾಗಿ ನಾವೇನ್ ಮಾಡ್ತೀವಿ ನಮ್ಮ ದೇಹದ ಸಮತೋಲನ ಕಾಪಾಡ್ಕೊಳಕ್ ನಾವೇನಿದ್ವಿ ಆ ಬೆಟ್ಟದ ಕಡೆಗೆ ಏನಾಗ್ತೀವಿ ವಾಲ್ತೀವಿ ಅಂತ ಹೇಳ್ಬೋದು. ಹಾಗಾದ್ರೆ ತೂಕ ಮತ್ತು ರಾಶಿ ನಡುವಿನ ವ್ಯತ್ಯಾಸ ಗೊತ್ತಾಯ್ತು ನಿಮಗೆ. ತೂಕ ನಿರ್ದಿಷ್ಟವಾದ ಸ್ಥಾನವನ್ನು ಹೊಂದಿರ್ತೈತಿ. ನೆಕ್ಸ್ಟ್ ರಾಶಿ ನಿರ್ದಿಷ್ಟವಾದ ಒಂದು ವಸ್ತುವಿನ ಸ್ಥಿರ ರಾಶಿಯನ್ನು ಹೊಂದಿರ್ತೈತಿ. ನೆಕ್ಸ್ಟ್ ಅದ ಅಂತಾರಾಷ್ಟ್ರೀಯ ಏಕಮಾನ ಕೆಜಿ ಇರ್ತೈತಿ. ತೂಕದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್ ಇರ್ತೈತಿ. ಒಂದು ವಸ್ತುವಿನ ತೂಕ ಸ್ಥಳದಿಂದ ಸ್ಥಳಕ್ಕ ಬದಲಾವಣೆ ಆಕೈತಿ, ಅದರ ರಾಶಿಯಿಂದ ಬದಲಾವಣೆ ಆಗುವುದಿಲ್ಲ. ನೆಕ್ಸ್ಟ್, ರಾಶಿಯ ಅದಿಶ ಪರಿಮಾಣ ಹೊಂದಿದ್ರ ತೂಕ ಸದಿಶ ಪರಿಮಾಣವನ್ನು ಹೊಂದೈತಿ ಅಂತ ಹೇಳ್ಬೋದು. ಯಾವ್ದೊಂದು ವಸ್ತುವಿನ ತೂಕ ಸೊನ್ನೆಗೆ ಸಮ ಇರಂಗಿಲ್ಲ ರಾಶಿದಾಗ, ಅದೇ ರೀತಿ ಯಾವ್ದೊಂದು ವಸ್ತುವಿನ ತೂಕ ಏನಾಗ್ತೈತಿ ಸೊನ್ನೆಗೆ ಸಮ ಇರ್ಬೋದು ಅಂತ ಹೇಳ್ತೀವಿ. ಹಾಗಾದ್ರೆ ರಾಶಿ ಮತ್ತು ತೂಕದ ನಡುವೆ ನಿಮಗೆ ವ್ಯತ್ಯಾಸ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಇವಾಗ ತೂಕ ರಾಹಿತ್ಯ ಸ್ಥಿತಿ ಅಂದ್ರೆ ಏನಂತ ನೋಡೋದಾದ್ರ, ವೇಟ್ಲೆಸ್ನೆಸ್ ಅಂದ್ರ ಒಂದು ಕಾಯದ ಮೇಲೆ ಬಾಹ್ಯಬಲ ಪ್ರಯೋಗ ಶೂನ್ಯವಾಗಿದ್ದರೆ ಆ ವಸ್ತು ತೂಕರಹಿತವಾಗಿರ್ತದೆ ಅಂತ ಹೇಳ್ಬೋದು. ಹಾಗಂದ್ರ ಯಾವ್ದೊಂದು ವಸ್ತುವಿನ ಮೇಲೆ ನಾವು ಹೊರಗಿನಿಂದ ಬಲ ಹಾಕದೇ ಇದ್ರ ಆ ವಸ್ತು ಏನಾಗ್ತೈತಿ ಆ ವಸ್ತುವಿನ ಸ್ಥಾನದಾಗ ಏನೋ ಬದಲಾವಣೆ ಆಗಂಗಿಲ್ಲ. ಹಾಗಾಗಿ ಆ ವಸ್ತು ಏನಾಗ್ತೈತಿ ತೂಕರಹಿತ ಸ್ಥಿತಿ ಅಂದ್ರೆ ತೂಕ ಇಲ್ಲದಿರುವಂತ ಸ್ಥಿತಿ ಅನುಭವಿಸ್ತದೆ ಅಂತ ಹೇಳ್ಬೋದು. ಉದಾಹರಣೆ ನೋಡಿದ್ರೆ ಆಕಾಶದ ಮೇಲೆ ನಾವು ಬಾಹ್ಯ ಬಲ ಹಾಕಕ್ ಸಾಧ್ಯತೆ ಆಗಂಗಿಲ್ಲ. ವಿಮಾನಕ್ಕೆ ಅದ್ರಾಗ ಕೂಡ ನಾವು ಬಾಹ್ಯ ಬಲವನ್ನು ಹಾಕಕ್ ಸಾಧ್ಯ ಆಗಲ್ಲ. ಅಂತ ವಸ್ತು ಏನಾಗ್ತವ ತೂಕರಹಿತ ಸ್ಥಿತಿಯನ್ನ ಅನುಭವಿಸ್ತಾವ ಅಂತ ಹೇಳ್ಬೋದು. ಉದಾಹರಣೆ. ನೆಕ್ಸ್ಟ್, ಯಾವ್ಯಾವ ಸಂದರ್ಭದಲ್ಲಿ ನಾವು ತೂಕರಹಿತ ಸ್ಥಿತಿಯನ್ನ ಅನುಭವಿಸ್ತೇವೆ ಅಂತ ನೋಡೋದಾದ್ರ, ಭೂಮಿಯ ಸುತ್ತ ಮನುಷ್ಯನ ಬಾಹ್ಯಾಕಾಶ ನೌಕೆಯೊಂದರಲ್ಲಿ ಸುತ್ತುವಾಗ ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಶೂನ್ಯವಾಗಿರುತ್ತದೆ. ಅಂದ್ರ ಭೂಮಿ ಸುತ್ತ ಮನುಷ್ಯನ ಬಾಹ್ಯಾಕಾಶ ನೌಕೆಯೊಂದ್ರಾಗ ಸುತ್ತಾತಾನ ಅಂತ ಇಟ್ಕೊಳ್ರಿ. ಆವಾಗ ಒಂದು ದ್ರವ್ಯರಾಶಿ ಏನಾಗಿರ್ತೈತಿ ಸ್ಥಿರ ಇರ್ತೈತಿ. ಆದ್ರ ಒಂದು ತೂಕ ಏನಾಗಿರ್ತೈತಿ ಸೊನ್ನೆ ಆಗಿರ್ತೈತಿ. ಕಾರಣ ಇಷ್ಟ, ನೌಕೆಯ ಮೇಲೆ ವರ್ತಿಸುವ ಗುರುತ್ವ ಬಲ, ಆ ನೌಕೆ ಮೇಲೆ ಏನ್ ವರ್ತನೆ ಮಾಡ್ತೈತಿ ಅಂತ ಗುರುತ್ವ ಬಲ ಏನಾಗ್ತೈತಿ ಕೇಂದ್ರಾಭಿಮುಖ ಬಲವಾಗಿ ಪರಿವರ್ತನೆ ಆಗ್ತೈತಿ. ಹಾಗಾಗಿ ಅದ ತೂಕರಹಿತ ಸ್ಥಿತಿಯನ್ನ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಅನುಭವಿಸ್ತಾನ. ನೆಕ್ಸ್ಟ್ ಮತ್ತ ಲಿಫ್ಟ್ ನಲ್ಲಿ ಕೆಳಗಿಳಿಯುವಾಗ, ಅಂದ್ರೆ ನಾವು ಲಿಫ್ಟ್ ದಾಗ ಹೋಗತೇವೆ ಬರ್ತೇವೆ ಅಂತ ಇಟ್ಕೊಳ್ಳಿ. ಲಿಫ್ಟ್ ದಾಗ ನಾವು ಕೆಳಗಿಳಿಯುವಾಗ ನಮ್ಗೆ ಏನಾಗ್ತೈತಿ ನಮ್ಗೆ ತೂಕ ಇದ್ರೂ ಕೂಡ ನಾವು ಇಲ್ದಂತ ಅನುಭವನ ಪಡ್ಕೊಳ್ತೀವಿ. ಅದೇ ತರ ನೆಕ್ಸ್ಟ್, ವಸ್ತುಗಳು ಸ್ವತಂತ್ರವಾಗಿ ಭೂಮಿ ಕಡೆ ಬೀಳುವಾಗ, ಯಾವುದೋ ವಸ್ತುಗಳನ್ನು ನಿರ್ದಿಷ್ಟ ಸ್ಥಳದಿಂದ ಕೆಳಗೆ ಬಿಟ್ಟು ಅಂತ ಇಟ್ಕೊಳ್ಳಿ. ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಆ ವಸ್ತು ತೂಕ ಇದ್ರೂ ಕೂಡ ಅದೇನಾಗ್ತೈತಿ ಇಲ್ದಿರೋಂತ ಸ್ಥಿತಿಯನ್ನ ಅನುಭವಿಸ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್, ದೈತ್ಯ ಚಕ್ರದಲ್ಲಿ ಕುಳಿತು ಕೆಳಗೆ ಇಳಿಯುವಾಗ, ದೈತ್ಯ ಚಕ್ರ ದೊಡ್ಡ ಗಾಲಿ ಅಂತ ಬಣ್ಣದಿಂದ ಹೋಗುವಾಗ ಒಂದು ನಿರ್ದಿಷ್ಟ ಸ್ಥಾನದಾಗ ನಾವು ಇಳಿಯಕ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರ ಅವಾಗ ಏನಾಗ್ತದೆ ನಮ್ಗೆ ತೂಕ ಇದ್ರೂ ಕೂಡ ನಮ್ಮ ದೇಹದ ತೂಕ ಇದ್ರೂ ಕೂಡ ನಮ್ಗೆ ಇಲ್ದಿರೋಂತ ಅನುಭವ ಕೂಡ ಆಗ್ತದೆ ಅಂತ ಹೇಳ್ಬೋದು. ಹಾಗಾದ್ರೆ ತೂಕರಹಿತ ಸ್ಥಿತಿ ಅಂದ್ರೆ ಒಟ್ಟಾರೆಯಾಗಿ ತೂಕರಹಿತ ಸ್ಥಿತಿ ಅಂದ್ರ ಯಾವ್ದೋ ಒಂದು ವಸ್ತುವಿನ ಮೇಲೆ ಏನಾಗ್ತದೆ ಹೊರಗಿನಿಂದ ಬಲ ಹಾಕದೇ ಇದ್ದಾಗ ಆ ವಸ್ತು ಏನಾಗ್ತದೆ ಯಾವ ಸ್ಥಳದಲ್ಲಿ ಅಲ್ಲೇ ಇರ್ತೈತಿ ಅಂದ್ರ ಶೂನ್ಯ ಆಗ್ತೈತಿ. ಅಥವಾ ಆ ವಸ್ತು ಏನಾಗ್ತೈತಿ ತೂಕರಹಿತ ಸ್ಥಿತಿ, ತೂಕ ಇಲ್ದಿರೋಂತ ಸ್ಥಿತಿ ಅನುಭವಿಸ್ತೈತೆ ಅಂತ ಹೇಳ್ಬೋದು.
ಹಾಗಾದ್ರೆ ತೂಕರಹಿತ ಸ್ಥಿತಿ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಭೂಮಿಯ ಮೇಲ್ಮೈನಲ್ಲಿ ಗುರುತ್ವ ಎಷ್ಟಿದೆ, ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕ ಎಷ್ಟಿರುತ್ತದೆ, ನೆಕ್ಸ್ಟ್ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆಯ ಸಮೀಕರಣಗಳು ಯಾವುವು, ನೆಕ್ಸ್ಟ್ ತೂಕ ಮತ್ತು ರಾಶಿಗಳ ನಡುವಿನ ವ್ಯತ್ಯಾಸ ಏನು, ತೂಕರಹಿತ ಸ್ಥಿತಿ ಅಂದ್ರೆ ಏನಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.